ಅಪರಿಮಿತ ಸಾಧನೆಯ ಶಿಖರ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ ಅವರಿಗೆ ವೇದಿಕೆಯಲ್ಲಿ ಇನ್ನೀಗ ಅತ್ಯಂತ ಗೌರವ ಹೆಮ್ಮೆಯಿಂದ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ನಾದಾಮೃತ ಕಲಾದೀಪ ಸಂಸ್ಥೆಯ ಮೂಲಕ ನಾದಾಮೃತ ಚಕ್ರವರ್ತಿ ಮೈಸೂರು ವಾಸುದೇವಾಚಾರ್ಯ ಪ್ರಶಸ್ತಿ, ನಾದಾಮೃತ ಕಲಾಚಾರ್ಯ ಬಿರುದು, ಹಾಗೆ ನಾದಾಮೃತ ಪುರಸ್ಕಾರ. ಚಪ್ಪಾಳೆಗಳು ಇನ್ನಷ್ಟು ಕೇಳಿಸ್ಲಿ, ಯಾಕಂದ್ರೆ ನಾದದ ಮೂಲಕವೇ ಬದುಕನ್ನು ರೂಪಿಸೋದ್ರ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಆದರ್ಶಪ್ರಾಯವಾದಂಥ ವ್ಯಕ್ತಿತ್ವ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ ಅವರಿಗೆ ನಮ್ಮ ಪ್ರೀತಿಯ ಅಭಿವಂದನೆ. ನೆಚ್ಚಿನ ಶಿಷ್ಯ ನೆಚ್ಚಿನ ಗುರುಗಳಿಗೆ ನೀಡ್ತಾ ಇರುವಂಥ ಈ ಗೌರವ ಸಮರ್ಪಣೆ ಅದು ಆಶೀರ್ವಾದ ಪೂರ್ವಕವಾಗಿ ನೀಡ್ತಾ ಇರುವಂಥದ್ದು. ಆ ಹೆಗ್ಗಳಿಕೆ, ಆ ಸೌಭಾಗ್ಯ ಎಷ್ಟು ಜನರಿಗೆ ಲಭ್ಯ. ಶಿಷ್ಯನಾಗಿ ಗುರುವಿನ ಋಣ ತೀರಿಸೋಕ್ಕಾಗೋದಿಲ್ಲ. ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹೀಗೆ ಆ ಮುಕುತಿ ಎಷ್ಟರ ಮಟ್ಟಿಗೆ ಸಿಗತ್ತೆ ಗೊತ್ತಿಲ್ಲ, ಆದರೆ ಪರಿಪೂರ್ಣವಾದಂಥ ಆಶೀರ್ವಾದದ ಲಭ್ಯತೆ ಈ ವೇದಿಕೆ ಮೂಲಕ ಆಗಲಿ ಎನ್ನುವ ಆಶಯ ನಮ್ಮದು. ಮತ್ತೊಮ್ಮೆ ಅಭಿವಂದನೆಗಳು. ವೇದಿಕೆಯಲ್ಲಿ ನಾದಾಮೃತ ಚಕ್ರವರ್ತಿ ಮೈಸೂರು ವಾಸುದೇವಾಚಾರ್ಯ ಪ್ರಶಸ್ತಿ, ನಾದಾಮೃತ ಪುರಸ್ಕಾರ, ನಾದಾಮೃತ ಕಲಾಚಾರ್ಯ ಬಿರುದು. ಹೇಗನ್ನಿಸ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ ಅಂದ್ರೆ, ತುಂಬ ಒಳ್ಳೆ ಟೈಟಲ್ ಇರೋವಂಥ ಕಡಗ, ಚಿನ್ನದ ಕಡಗ. ಹೌದಾ ಇಲ್ವಾ? ಆದರೆ ಕೊಡೋ ಹಂಗಾಗಲಿ. ಎಸ್, ಹೌದು, ಖಂಡಿತ. ಗುರುಗಳ ಆಶೀರ್ವಾದ ಮಾಡಿದ್ರೆ, ದೇವರ ಆಶೀರ್ವಾದ ಮಾಡಿದ್ರೆ ನೋಡಿ, ಆ ಬಿರುದು ಟೈಟಲ್ ಇರೋವಂಥದ್ದು ಒಂದು ಕಡಗವನ್ನು ಗುರುಗಳಿಗೆ ಅರ್ಪಿಸ್ತಾ ಇರುವಂಥದ್ದು. ನಾದಾಮೃತ ಕಲಾಚಾರ್ಯ ಈ ಬಿರುದನ್ನು ಇರುವಂಥ ಒಂದು ಕಡಗವನ್ನು ಕೂಡ ಇಲ್ಲಿ ಕೊಡಲಾಗ್ತಾ ಇದೆ. ಇದು ಒಂದಾದ್ಮೇಲೆ ಒಂದು ಬರ್ತಾ ಇರೋದು ನೋಡಿದ್ರೆ, ಈ ಪ್ರಶಸ್ತಿಗಳು, ಸರ್ಟಿಫಿಕೇಟು ಇದೆಲ್ಲ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ನಾವು ಒಂದು ಒಳ್ಳೆ ಸಮಾರಂಭದಲ್ಲಿ ಇದೆಲ್ಲವನ್ನು ಗಮನಿಸಿದಾಗ ಖುಷಿ ಅನಿಸುತ್ತೆ. ಒಂದು ಫೋಟೋ ಮಾಡೋಣ ಅಲ್ಲ, ಚಪ್ಪಾಳೆಗಳನ್ನ ನೀಡೋಣ ನಾವೆಲ್ಲರೂ ಕೂಡ. ಎಲ್ಲರೂ ವೇದಿಕೆಯಲ್ಲಿ ಪ್ರಶಸ್ತಿ ಪುರಸ್ಕೃತರು ಒಟ್ಟು ಸೇರಿದ ಒಂದು ಸಮೂಹ ಚಿತ್ರವೂ ಕೂಡ ಆಗತ್ತೆ. ಯಾಕಂದ್ರೆ ನಾವು ಸಾಕ್ಷಾತ್ ತಾಯಿ ಸರಸ್ವತಿಗೆ ನೀಡ್ತಾ ಇರುವಂತಹ ಗೌರವ, ಎದ್ದು ನಿಂತು ಒಂದು ಪ್ರೀತಿಯ ಗೌರವ ಸಮರ್ಪಣೆ, ಇದು ನಿಜವಾದಂಥ ವಿದ್ವತ್ ಸಮಾರಂಭ ಆಗಿರೋದ್ರಿಂದಲೇ ಇದೆಲ್ಲವೂ ಕೂಡ ಸಾಧ್ಯವಾಗ್ತಾ ಇದೆ. ನಾವೆಲ್ಲರೂ ಕೂಡ ಅವರ ಸಾಧನೆಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಈ ರೀತಿಯ ಕೆಲಸಗಳು ನಿರಂತರವಾಗಿ ಆಗಲಿ, ಶಿಷ್ಯ ಕೋಟಿಯನ್ನು ಜಗತ್ತಿಗೆ ನೀಡಿ ಅದರ ವಿಶೇಷತೆಯನ್ನು ಮುಂದುವರಿಸುವಂತೆ ಅದಾಗಲಿ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ. ಇನ್ನುಳಿದಂತೆ ಎಲ್ಲ ಪ್ರಶಸ್ತಿ ವಿಜೇತರು ಕೂಡ ದಯಮಾಡಿ ಕುಳಿತುಕೊಳ್ಳಿ. ನೀವು ಜೊತೆಯಾಗಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ನಾದಾಮೃತ ಪುರಸ್ಕಾರ, ನಾದಾಮೃತ ಪುರಸ್ಕಾರ ಮತ್ತು ನಾದಾಮೃತ ಕಲಾಚಾರ್ಯ, ನಾದಾಮೃತ ಕಲಾಚಾರ್ಯ, ನಾದಾಮೃತ ಕಲಾಚಾರ್ಯ ಎಂಬ ಅತ್ಯುನ್ನತ ಬಿರುದನ್ನು ಅಪಾರ ಗೌರವ, ಆದರ, ಅಭಿಮಾನ ಮತ್ತು ಆಳವಾದ ಕೃತಜ್ಞತೆಗಳಿಗೆ ಸಮರ್ಪಿಸುತ್ತಿದೆ. ನಾದದೇವತೆಯ ದಿವ್ಯಾನುಗ್ರಹದಿಂದ ನಿಮ್ಮ ತೇಜಸ್ಸು, ಕಲಾ ತೇಜಸ್ಸು ಸದಾ ಪ್ರಕಾಶಿಸುತ್ತಿರಲಿ. ನಿಮ್ಮ ಜೀವನ ಪಥವು ಮುಂದಿನ ಪೀಳಿಗೆಗಳಿಗೆ ಪ್ರೇರಣೆಯಾಗಿ ನಿಂತಿರಲಿ. ನಮ್ಮ ಸನಾತನ ನೃತ್ಯ ಸಂಸ್ಕೃತಿ ಯುಗ ಯುಗಾಂತರಗಳವರೆಗೆ ವಿಕಸಿಸುತ್ತಿರಲಿ ಎಂದು ಹೃತ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಶ್ರೀಯುತ ಎಸ್ ವರದರಾಜನ್ ಅವರಿಗೆ ಅರ್ಪಿಸಿದ ಭಿನ್ನವತ್ತಳೆ.
ವೇದಿಕೆಯಲ್ಲಿ ರುದ್ರಪಟ್ನ ಸಹೋದರರಾದಂಥ ಪದ್ಮಶ್ರೀ ವಿದ್ವಾನ್ RN ತ್ಯಾಗರಾಜನ್ ಹಾಗೆ ಪದ್ಮಶ್ರೀ ವಿದ್ವಾನ್ ಡಾಕ್ಟರ್ RN ತಾರಾನಾಥನ್ ಅವರಿಬ್ಬರನ್ನೂ ಕೂಡ ಜೊತೆಯಾಗಿ ಅತ್ಯಂತ ಗೌರವದಿಂದ ಅಭಿವಂದಿಸಿ ಗೌರವಿಸ್ತಾ ಇದ್ದಾರೆ RKP ಸರ್. ಎಲ್ಲದರ ಮುಂದಾಳತ್ವವನ್ನು ವಹಿಸಿ ಗುರುವಿನ ಸ್ಥಾನದಲ್ಲಿದ್ದರೂ ಕೂಡ ಇಲ್ಲಿ ಶಿಷ್ಯನಿಗೆ ಎಲ್ಲ ಸಂದರ್ಭಗಳಿಗೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಹಾಗೆಯೇ ವೇದಿಕೆಯಲ್ಲಿ ಅಂಥದ್ದೊಂದು ಪ್ರೀತಿಯ ಗೌರವ ಸಮರ್ಪಣೆ ಅದು ಎಲ್ಲರೂ ಕೂಡ ಅನುಸರಿಸುವ ರೀತಿಯಲ್ಲಿ ಗೌರವಿಸಲಾಗ್ತಾ ಇದೆ. ಎಷ್ಟು ಅಂದರೆ ಕಲಾವಿದರಿಗೆ ಈ ರೀತಿಯಾದಂಥ ಗೌರವಗಳು ಸಿಗತ್ತೆ ಗೊತ್ತಿಲ್ಲ. ನೋಡಿ ಎಂಥ ಸೌಭಾಗ್ಯ. ರುದ್ರಪಟ್ನ ಸಹೋದರರಿಬ್ಬರಿಗೂ ಕೂಡ ಪದ್ಮಶ್ರೀ ಅವರಿಗೆ ಲಭಿಸಿರೋದರ ಜೊತೆಗೆ ಅವರ ಸಾಧನೆ ಮತ್ತು ಸಹೋದರರಾಗಿ ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆ ವಿಫುಲವಾದದ್ದು. ಅದಕ್ಕೆ ಪ್ರತಿಯಾಗಿ ವೇದಿಕೆಯಲ್ಲಿ ಕೂಡ ಆ ಗೌರವವನ್ನು ನೀಡಲಾಗ್ತಾ ಇದೆ. ನಾದಾಮೃತ ಪುರಸ್ಕಾರ, ನಾದಾಮೃತ ಕಲಾಚಾರ್ಯ ಈ ಬಿರುದನ್ನು ನೀಡಿ ಸಹೋದರರಿಗೆ ಗೌರವ ಸಮರ್ಪಣೆಯನ್ನು ನೀಡಲಾಗ್ತಾ ಇದೆ. ಹಾಗೆ ಜೊತೆಯಲ್ಲಿದ್ದಾರೆ ವಧುಶ್ರೀ ಸುಕನ್ಯಾ ರಾಮಗೋಪಾಲ್ ಅವರು. ಹೆಣ್ಣು ಮಕ್ಕಳು ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳುವಂಥ ರೀತಿಯೇ ವಿಭಿನ್ನ. ಆದರೆ ಇವರನ್ನು ಗಮನಿಸಿದಾಗ ಭಾಳ ಅಂದರೆ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸುಕನ್ಯಾ ಅವರು ಭಾರತದ ಮುಂಚೂಣಿ ಸಂಗೀತಗಾರರಲ್ಲಿ ಒಬ್ಬರು, ಮೊದಲ ಮಹಿಳಾ ಘಟಂ ಕಲಾವಿದೆ. 50 ವರ್ಷಗಳಿಂದ ಕರ್ನಾಟಕ ಸಂಗೀತ ಕ್ಷೇತ್ರದ ಘಟಂ ನುಡಿಸುವ ಕಲೆಯನ್ನು, ಅದರ ಪ್ರಾವೀಣ್ಯತೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅವರದೇ ಮಹಿಳಾ ತಂಡವನ್ನು ಸ್ಥಾಪನೆ ಮಾಡಿದ್ದಾರೆ. ವಿಶ್ವದುದ್ದಗಲಕ್ಕೂ ಕೂಡ ಅವರ ಖ್ಯಾತಿ, ಅವರ ಆದರ್ಶ ದೊಡ್ಡದಾದದ್ದು. ನಾದಾಮೃತ ಕಲಾದೀಪ ಸಂಸ್ಥೆಯು ತನ್ನ 15ನೇ ವಾರ್ಷಿಕೋತ್ಸವದ ಪುಣ್ಯ ಪ್ರಸಂಗದಲ್ಲಿ ಆಯೋಜಿಸಿರುವ ಸ್ವರಮಯೂರ ನಾದ ನೃತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮಗೆ ನಾದಾಮೃತ ಪುರಸ್ಕಾರ ಮತ್ತು ನಾದಾಮೃತ ಸೇವಾರತ್ನ ಎಂಬ ಅತ್ಯುನ್ನತ ಬಿರುದನ್ನು ಅಪಾರ ಗೌರವ, ಆದರ, ಅಭಿಮಾನ ಮತ್ತು ಆಳವಾದ ಕೃತಜ್ಞತೆಯೊಂದಿಗೆ ಸಮರ್ಪಿಸುತ್ತಿದೆ. ನಾದದೇವತೆಯು ಹಾಗೂ ಪುರಂದರದಾಸರ ದಿವ್ಯ ಕೃಪಾಶೀರ್ವಾದದಿಂದ ನಿಮ್ಮ ಕಲಾ ಸೇವಾ ಪಥ ಇನ್ನಷ್ಟು ವಿಸ್ತಾರಗೊಳ್ಳಲಿ, ದಾಸ ಸಾಹಿತ್ಯದ ನಾದಾಮೃತ ಧಾರೆ ನಿರಂತರವಾಗಿ ಹರಿಯಲಿ ಎಂದು ಹೃತ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಶ್ರೀಯುತ ಎಸ್ ವರದರಾಜನ್ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ತಿಳಿಸ್ತಾ, ನಾದಾಮೃತ ಕಲಾದೀಪ ಸಂಸ್ಥೆಯ 15ನೇ ವರ್ಷದ ವಾರ್ಷಿಕೋತ್ಸವದ ಈ ಸುಸಂದರ್ಭ, ಈ ರೀತಿ ಸಾಧನೆ ಮಾಡಿದಂಥ ಈ ಎಲ್ಲ ಸಾಧಕರನ್ನ ವಿಶೇಷವಾಗಿ ಗುರುತಿಸಿ ಗೌರವಿಸುವ ಕೆಲಸ. ಮತ್ತೊಮ್ಮೆ ಅವರಿಗೆ ವಂದನೆಗಳನ್ನು ತಿಳಿಸಲಾಗ್ತಾ ಇದೆ. ನಾದಾಮೃತ ಪುರಸ್ಕಾರ ನಾಟ್ಯಾಮೃತ ಕಲಾಚಾರ್ಯ ಎಂಬ ಅತ್ಯುನ್ನತ ಬಿರುದನ್ನು ಅಪಾರ ಗೌರವ, ಆದರಾಭಿಮಾನ ಮತ್ತು ಆಳವಾದ ಕೃತಜ್ಞತೆಗಳೊಂದಿಗೆ ಸಮರ್ಪಿಸುತ್ತಿದೆ. ನಟರಾಜನ ದಿವ್ಯಾನುಗ್ರಹದಿಂದ ನಿಮ್ಮ ಕಲಾ ತೇಜಸ್ಸು ಸದಾ ಪ್ರಕಾಶಿಸುತ್ತಿರಲಿ. ನಿಮ್ಮ ಜೀವನ ಪಥವು ಮುಂದಿನ ಪೀಳಿಗೆಗಳಿಗೆ ಪ್ರೇರಣೆಯಾಗಿ ನಿಂತಿರಲಿ. ನಮ್ಮ ಸನಾತನ ನೃತ್ಯ ಸಂಸ್ಕೃತಿಯ ಯುಗಾಂತರಗಳವರೆಗೂ ವಿಕಸಿಸುತ್ತಿರಲಿ ಎಂದು ಹೃತ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ನೃತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದಂಥ ಈ ಹಿರಿಯ ಚೇತನಗಳಿಗೆ ನಮ್ಮದೊಂದು ಪ್ರೀತಿಯ ಅಭಿವಂದನೆ. ವಿದುಷಿ ಉಷಾ ದಾತರ್, ವಿದುಷಿ ರೇವತಿ ನರಸಿಂಹನ್, ವಿದುಷಿ ಡಾಕ್ಟರ್ ತುಳಸಿ ರಾಮಚಂದ್ರ, ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು ಈ 3 ಜನಕ್ಕೆ ನೀಡ್ತಾ ಇದ್ದೇವೆ. ನೃತ್ಯ ಕ್ಷೇತ್ರವನ್ನು ನಾನಾ ರೀತಿಯ ಬದಲಾವಣೆಗಳ ಮಧ್ಯದಲ್ಲೂ ಕೂಡ ಅದು ಜೀವಂತವಾಗಿ ಉಳಿಯೋದಕ್ಕೆ, ಸಶಕ್ತವಾಗಿ ನಿಲ್ಲುವಂತೆ ಮಾಡಿದಂಥ ಈ 3 ತ್ರಿವೇಣಿಯರಿಗೆ ನಮ್ಮದೊಂದು ನಮಸ್ಕಾರ ತಿಳಿಸೋಣ. ನೃತ್ಯ ಕ್ಷೇತ್ರ ಅಷ್ಟು ಸುಲಭದ ಕ್ಷೇತ್ರವಲ್ಲ, ಆದರೆ ಅಲ್ಲಿನ
ಕಠಿಣತೆಯನ್ನು ತಿಳಿದು ಅದನ್ನು ಪ್ರೀತಿಯಿಂದ ಅಪ್ಪಿ ಒಪ್ಪಿ ಸಮಾಜದ ಮಧ್ಯದಲ್ಲಿ ಎದ್ದು ನಿಲ್ಲುವಂತೆ ಮಾಡಿದಿದೆಯಲ್ಲ, ಅದು ನಿಮ್ಮ 3 ಜನರ ಕೊಡುಗೆ ವಿಶೇಷವಾದದ್ದು. ಅದಕ್ಕೆ ಮತ್ತೆ ಮತ್ತೆ ಪ್ರೀತಿಯಿಂದ ನಾವು ವೇದಿಕೆಯಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ವೇದಿಕೆಯಲ್ಲಿ ವಿದುಷಿ ಡಾಕ್ಟರ್ ತುಳಸಿ ರಾಮಚಂದ್ರ ಅವರು, ಈ 3 ಜನರನ್ನ ವೇದಿಕೆಯಲ್ಲಿ ವಿಶೇಷವಾಗಿ ನಾಟ್ಯಾಮೃತ ಕಲಾಚಾರ್ಯ ಬಿರುದನ್ನು ನೀಡಿ ನಾದಾಮೃತ ಪುರಸ್ಕಾರವನ್ನು ನೀಡಿ ಅಭಿವಂದಿಸುವಂಥ ಕೈಂಕರ್ಯ ವೇದಿಕೆಯಲ್ಲಿ ಸಂಸ್ಥೆ ಮೂಲಕ ಆಗ್ತಾ ಇದೆ. ನಾದಾಮೃತ ಕಲಾದೀಪ ಸ್ವರ ಮಯೂರ ಈ ಶೀರ್ಷಿಕೆಯ 15ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾದಾಮೃತ ಪ್ರಶಸ್ತಿ ಪ್ರದಾನ, ಅದರೊಟ್ಟಿಗೆ ಅವರವರ ಕ್ಷೇತ್ರದ ಹಿರಿತನದ ಸಾಧನೆಗೆ ಅವರಿಗೊಂದು ಬಿರುದನ್ನು ನೀಡಿ ಗೌರವಿಸುವಂಥ ಕೈಂಕರ್ಯವೂ ಕೂಡ ವೇದಿಕೆಯಲ್ಲಿ ಆಗ್ತಾ ಇದೆ. ಮತ್ತೊಮ್ಮೆ ಪ್ರೀತಿಯ ವಂದನೆಗಳು. ವೇದಿಕೆಯಲ್ಲಿ ತ್ರಿವೇಣಿಯರ ಸಮಾಗಮದ ನೃತ್ಯ ಕ್ಷೇತ್ರದ ಸಾಧಕಿಯರಿಗೆ ಈ ಪ್ರೀತಿಯ ಅಭಿವಂದನೆ. ನಾಟ್ಯಾಮೃತ ಕಲಾಚಾರ್ಯ ಬಿರುದು, ನಾದಾಮೃತ ಪುರಸ್ಕಾರ ನೀಡಿ ಗೌರವಿಸುವಂಥ ಸಂದರ್ಭ ಇದಾಗ್ತಾ ಇದೆ. ನಮಗೆ ಸಿಗ್ತಾ ಇರೋ ಮತ್ತೊಂದು ಸಂದರ್ಭ, ಮತ್ತೆ ಚಪ್ಪಾಳೆ ಅವರಿಗೆ ನಾವು ನೀಡ್ತಾ ಅವರ ಸಾಧನೆಗೆ ನಾವು ತುಂಬ ವಿಶೇಷವಾಗಿ ಅಭಿನಂದಿಸುವಂಥ ಸಂದರ್ಭ ಇದಾಗ್ತಾ ಇದೆ. ನಾದಾಮೃತ ಕಲಾದೀಪ ಸಂಸ್ಥೆಯು ತನ್ನ 15ನೇ ವಾರ್ಷಿಕೋತ್ಸವದ ಪುಣ್ಯ ಪ್ರಸಂಗದಲ್ಲಿ ಆಯೋಜಿಸಿರುವ ಸ್ವರಮಯೂರ ನಾದ ನೃತ್ಯೋತ್ಸವದ ಈ ಶುಭ ಸಮಾರಂಭದಲ್ಲಿ ತಮಗೆ ನಾದಾಮೃತ ಸಾಮ್ರಾಟ್ ಮ್ಯಾಂಡಲಿನ್ ಉಪ್ಪಲಪು ಶ್ರೀನಿವಾಸ ಪುರಸ್ಕಾರ, ನಾದಾಮೃತ ಯುವ ಪುರಸ್ಕಾರ ಮತ್ತು ನಾದಾಮೃತ ಕಲಾತೇಜ, ನಾದಾಮೃತ ಯುವ ಪುರಸ್ಕಾರ ಮತ್ತು ನಾದಾಮೃತ ಕಲಾತೇಜ ಎಂಬ ಬಿರುದನ್ನು ಅಪಾರ ಆದರ, ಅಭಿಮಾನ, ಹರ್ಷೋದ್ಗಾರದೊಂದಿಗೆ ಪ್ರದಾನ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ. ಭವಿಷ್ಯದಲ್ಲಿಯೂ ನಿಮ್ಮ ಕಲಾಯಾನವು ನವೋತ್ಸಾಹ, ನವಚೈತನ್ಯ ಮತ್ತು ನವಸೃಜನಶೀಲತೆಯ ಪ್ರತೀಕವಾಗಿ ಬೆಳಗುತ್ತಾ ನಾದಬ್ರಹ್ಮನ ಸಂಗೀತ ರಸವನ್ನು ವಿಶ್ವವ್ಯಾಪಿಯಾಗಿ ಹರಡಲಿ ಎಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. ನಾದಾಮೃತ ಕಲಾದೀಪ ಸಂಸ್ಥೆಯು ತನ್ನ 15ನೇ ವಾರ್ಷಿಕೋತ್ಸವದ ಪುಣ್ಯ ಪ್ರಸಂಗದಲ್ಲಿ ಆಯೋಜಿಸಿರುವ ಸ್ವರಮಯೂರ ನಾದ ನೃತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮಗೆ ನಾದಾಮೃತ ಯುವ ಪುರಸ್ಕಾರ ಮತ್ತು ನಾದಾಮೃತ ಕಲಾತೇಜ, ನಾದಾಮೃತ ಯುವ ಪುರಸ್ಕಾರ ಮತ್ತು ನಾದಾಮೃತ ಕಲಾತೇಜ ಎಂಬ ಗೌರವದ ಬಿರುದನ್ನು ಅಪಾರ ಆದರ, ಅಭಿಮಾನ ಮತ್ತು ಆನಂದದೊಂದಿಗೆ ಪ್ರದಾನ ಮಾಡುತ್ತಿದೆ. ಭವಿಷ್ಯದಲ್ಲಿಯೂ ನಿಮ್ಮ ಕಲಾಯಾನವು ಯುವಶಕ್ತಿಯ ನವೋತ್ಸಾಹ, ನವಚೈತನ್ಯ ಮತ್ತು ಶ್ರದ್ಧಾವಂತ ಕಲಾ ಸಂಸ್ಕೃತಿಯ ಪ್ರತೀಕವಾಗಿ ಬೆಳೆಯುತ್ತಾ ನಾದಬ್ರಹ್ಮನ ನವಸಂಗೀತ ರಸಸಾರವನ್ನು ವಿಶ್ವವ್ಯಾಪಿಯಾಗಿ ಹರಡಲಿ ಎಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. ವಿದ್ವಾನ್ ಸೋಮಶೇಖರ್ ಜೋಯಿಸ್ ಅವರನ್ನ ಗೌರವಿಸಿ ಅಭಿವಂದಿಸುವಂಥ ಸಂದರ್ಭ. ತಮ್ಮದೇ ಆದಂಥ ಸಾಧನೆಯ ಮೂಲಕ ಸಮಾಜಕ್ಕೆ ಆದರ್ಶವೂ ಹೌದು, ಮತ್ತು ಈ ಸಾಂಸ್ಕೃತಿಕ ಕ್ಷೇತ್ರ ಶ್ರೀಮಂತಗೊಳ್ಳೋದಕ್ಕೆ ದಾರಿದೀಪವಾಗಿ ಗುರು ಪರಂಪರೆಯನ್ನು ಮುಂದುವರಿಸುವ ಜೊತೆಗೆ
ತಾವು ಕಲಿತಂಥ ಆ ಕ್ಷೇತ್ರದ ಗುರುವಿನ ಘನತೆಯನ್ನು ಹೆಚ್ಚಿಸುವಂಥ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ವೇದಿಕೆಯಲ್ಲಿ ಅವರಿಗೆ ನಾದಾಮೃತ ಕಲಾ ತೇಜ ಬಿರುದನ್ನು ನೀಡಿ ನಾದಾಮೃತ ಯುವ ಪುರಸ್ಕಾರವನ್ನು ಕೂಡ ನೀಡಿ ಗೌರವಿಸಲಾಗ್ತಾ ಇದೆ. ಚಪ್ಪಾಳೆಗಳನ್ನು ನೀಡೋಣ, ಅಭಿವಂದನೆಗಳನ್ನು ತಿಳಿಸೋಣ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಯಲಿನ್ ಇಲ್ಲದೆ ಪರಿಪೂರ್ಣತೆ ಇಲ್ಲ ಅಂತಲೇ ಹೇಳ್ತಾರೆ. ಆ ನಿಟ್ಟಿನಲ್ಲಿ ವಿದ್ವಾನ್ ಮೈಸೂರಿಯನ್ ಕಾರ್ತಿಕ್ ಒಂದು ಮನೆತನದ ಹಿರಿಮೆ, ಆ ಘನತೆ ಮುಂದುವರಿಸುವಂಥ ಜವಾಬ್ದಾರಿಯ ಜೊತೆಗೆ ಒಂದು ಕಡೆ ತಾತ, ಇನ್ನೊಂದು ಕಡೆ ಅಪ್ಪ, ಮತ್ತೊಂದು ಕಡೆ ಚಿಕ್ಕಪ್ಪ, ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘನತೆಯನ್ನು ವಯಲಿನ್ ವಾದನದ ಮೂಲಕ ಹೆಚ್ಚಿಸಿ ಅದರ ಮುಂದುವರೆದ ಅಧ್ಯಾಯವಾಗಿ ಆ ಮನೆತನದ ಘನತೆ, ಅದರೊಟ್ಟಿಗೆ ವಯಲಿನ್ ಕ್ಷೇತ್ರದ ಶ್ರೀಮಂತಿಕೆಯನ್ನು ಎಲ್ಲ ಶೈಲಿಗಳಲ್ಲೂ ಕೂಡ ನುಡಿಸೋದಕ್ಕೆ ಅಥವಾ ಅದರೊಟ್ಟಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯವಿದೆ ಅನ್ನೋದನ್ನು ಅವರ ಮನೆತನ ತೋರಿಸ್ತಾ ಬಂದಿದೆ. ಹಾಗೆ ವಿದ್ವಾನ್ ಮೈಸೂರಿಯನ್ ಕಾರ್ತಿಕ್ ಅವರು ಕೂಡ ಅಂಥದ್ದೇ ಹಿರಿಮೆಯಲ್ಲಿ ವಯಲಿನ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಅದಕ್ಕೆ ಪ್ರೀತಿಯಿಂದ ವೇದಿಕೆಯಲ್ಲಿ ವಂದಿಸಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ನಾದಾಮೃತ ಕಲಾದೀಪ ಸಂಸ್ಥೆಯ ಮೂಲಕ ಈ ಮೂರೂ ಜನರನ್ನು ಕೂಡ ನಾದಾಮೃತ ಕಲಾ ತೇಜ ಬಿರುದನ್ನು ನೀಡಿ ನಾದಾಮೃತ ಯುವ ಪುರಸ್ಕಾರವನ್ನು ನೀಡಿ ಅಭಿನಂದನೆಯನ್ನು ಸಲ್ಲಿಸಿದ್ದು, ನಾವು ಕೂಡ ಚಪ್ಪಾಳೆಗಳನ್ನು ನೀಡ್ತಾ ಅಭಿನಂದನೆ ಸಲ್ಲಿಸೋಣ. ಅದರಲ್ಲಿ ವಿಶೇಷವಾಗಿ ವೇದಿಕೆಯಲ್ಲಿ ನಾವು ವಿದ್ವಾನ್ ಸಂಪುಕೋಡು ಎಸ್ ವಿಘ್ನರಾಜ್ ಅವರಿಗೆ ನಾದಾಮೃತ ಸಾಮ್ರಾಟ್ ಮ್ಯಾಂಡೋಲಿನ್ ಯು ಶ್ರೀನಿವಾಸ್ ಅವರ ಹೆಸರನ್ನ ಪ್ರಶಸ್ತಿಯನ್ನು ಕೂಡ ನೀಡಿ ವಿಶೇಷವಾಗಿ ಗೌರವಿಸಿದ್ದು, ಅದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸ್ವರಮಯೂರ ನಾದ ನೃತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮಗೆ ನಾದಾಮೃತ ಯುವ ಪುರಸ್ಕಾರ ಮತ್ತು ನಾಟ್ಯಾಮೃತ ಕಲಾತೇಜ ಎಂಬ ಗೌರವ ಬಿರುದನ್ನು ಅಪಾರ ಆದರ, ಅಭಿಮಾನ ಮತ್ತು ಆನಂದದೊಂದಿಗೆ ಪ್ರದಾನ ಮಾಡುತ್ತಿದೆ. ಭವಿಷ್ಯದಲ್ಲಿಯೂ ನಿಮ್ಮ ನೃತ್ಯಯಾನವು ನವೋತ್ಸಾಹ, ನವ ಚೈತನ್ಯ ಮತ್ತು ಸಂಸ್ಕೃತಿಯ ಮೌಲ್ಯಗಳನ್ನು ಹೊತ್ತು ವಿಶ್ವದ ವೇದಿಕೆಗಳ ಮೇಲೆ ಕಂಗೊಳಿಸುತ್ತಾ ನಾಟ್ಯ ಬ್ರಹ್ಮನ ರಸದೌತಣವನ್ನು ರಸಿಕರ ಹೃದಯಗಳಿಗೆ ಹರಡಲಿ ಎಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. ವ್ಯಕ್ತಿಗಳನ್ನು ಗೌರವಿಸಲಾಗ್ತಾ ಇದೆ. RKP ಸರ್ ಈ ಎಲ್ಲ ಜವಾಬ್ದಾರಿ ತಗೊಂಡು ಗೌರವಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ವಿದ್ವಾನ್ ಮಿಥುನ್ ಶ್ಯಾಮ್. ಈ ಸಂದರ್ಭಗಳಂತ ಹೇಳಿದ್ರೆ ಖುಷಿ ಅನಿಸುತ್ತೆ. ವಿದ್ವಾನ್ ಮಿಥುನ್ ಶ್ಯಾಮ್ ನಾನು ತುಂಬ ಒಳ್ಳೆ ಸ್ನೇಹಿತರು, ಅದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡಬೇಕು. ಆ್ಯಂಡ್ ಅವರ ಸಂಸ್ಥೆಯ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋದ್ರ ಜೊತೆಗೆ ಅವರ ಗುರುಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಗುರುಗಳು ನನಗೆ ಆಶೀರ್ವಾದ ಮಾಡಿದ್ದನ್ನು ನಾನು ನೆನಪಿಸ್ಕೊಳ್ಬೇಕು ಇಷ್ಟಪಡ್ತೇನೆ. ಯಾಕಂದರೆ ಅಂಥ ಹಿರಿಯ ಗುರುಗಳು ನಿರೂಪಣೆಯನ್ನು ಕೇಳಿ ಮೆಚ್ಚಿದ್ದಿದೆಯಲ್ಲ, ನಾನು ಆ ಸಂದರ್ಭವನ್ನು ಕೂಡ ಇಲ್ಲಿ ನಾನು ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ವಿದ್ವಾನ್ ಮಿಥುನ್ ಶ್ಯಾಮ್ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ವಿದ್ವಾನ್ ಪವಿತ್ರ ಕೃಷ್ಣ ಭಟ್, ನಮ್ಮ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ವೇದಿಕೆಯಲ್ಲಿ. ಇವರ ಮೂರೂ ಜನರಿಗೂ ಕೂಡ ನಾಟ್ಯ ಕ್ಷೇತ್ರದ ಅವರ ಸಾಧನೆಯನ್ನು ಗುರುತಿಸಿ ನಾಟ್ಯಾಮೃತ ಕಲಾತೇಜ ಬಿರುದು ಜೊತೆಗೆ ನಾದಾಮೃತ ಯುವ ಪುರಸ್ಕಾರವನ್ನು ನೀಡಿ ಅಭಿವಂದಿಸಲಾಗ್ತಾ ಇದೆ. ಕೊಟ್ಟಂಥ ಆ ಭಿನ್ನವತ್ತಳೆ ಇರ್ಬೋದು, ಅಥವಾ ನೆನಪಿನ ಕಾಣಿಕೆಯ ಪುರಸ್ಕಾರವಿರ್ಬೋದು, ಅಥವಾ ಅವರಿಗೆ ಕೊಟ್ಟಂಥ ಬಿರುದಿರ್ಬೋದು, ಎಲ್ಲವೂ ಕೂಡ ವಿಶೇಷವಾಗಿ ಆಕರ್ಷಣೀಯ. ಎಲ್ಲರೂ ಕೂಡ ಅದನ್ನು ಮತ್ತೆ ಗಮನಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಒಂದು ಕೈಗೆ ಕಡಗ, ಅದು ಒಂದು ಹೊಸ ರೀತಿಯ ಅನುಭವ ಕೊಡುತ್ತೆ, ಖುಷಿ ಅನಿಸುತ್ತೆ. ವೇದಿಕೆಯಲ್ಲಿ ಮೂರೂ ಜನರಿಗೆ ನೃತ್ಯ ಕ್ಷೇತ್ರದ ಅವರ ಸಾಧನೆ, ನಮ್ಮ ಪ್ರೀತಿಯ ವಂದನೆ, ಮತ್ತೆ ವೇದಿಕೆಯಲ್ಲಿ ನಾದಾಮೃತ ಕಲಾದೀಪ ಸಂಸ್ಥೆಯ ಅಭಿವಂದನೆ.
ನಾಟ್ಯಾಮೃತ ಕಲಾತೇಜ ಬೀರುದಿನ ಜೊತೆಗೆ ನಾದಾಮೃತ ಯುವ ಪುರಸ್ಕಾರವನ್ನು ನೀಡಿ ಅಭಿವಂದಿಸಲಾಗ್ತಾ ಇದೆ. ವಿದ್ವಾನ್ ಪಾರ್ಶ್ವನಾಥ್ ಉಪಾಧ್ಯಾಯ, ವಿದ್ವಾನ್ ಮಿಥುನ್ ಶ್ಯಾಮ್, ವಿದ್ವಾನ್ ಪವಿತ್ರ ಕೃಷ್ಣ ಭಟ್.